ಕಲರ್ಸ್ ಕನ್ನಡ ವಾಹಿನಿ ಒಂದಲ್ಲ ಒಂದು ಮನರಂಜನೆ ಮೂಲಕ ವೀಕ್ಷಕರನ್ನ ರಂಜಿಸುತ್ತಲೇ ಇದೆ. ಈಗಾಗಲೇ ವೀಕೆಂಡ್ನಲ್ಲಿ ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಶೋ ಭರ್ಜರಿಯಾಗಿ ಸಾಗ್ತಾ ಇದೆ. ಇದರ ಮಧ್ಯೆ ಇತ್ತೀಚೆಗಷ್ಟೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಪ್ರಸಾರಗೊಂಡು ಅಂತ್ಯವಾಯಿತು. ಇದು ಬಿಗ್ ಬಾಸ್ ಸೀಸನ್ 11 ಮುಕ್ತಾಯದ ಬಳಿಕ ಶುರುವಾಗಿತ್ತು. ಆದರೆ ನಿರೀಕ್ಷೆಗೆ ತಕ್ಕಂತೆ ಅಭಿಪ್ರಾಯ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಬೇಗನೆ ಶೋವನ್ನ ಮುಗಿಸಲಾಯಿತು. ಇದೀಗ ಕಲರ್ಸ್ ಕನ್ನಡ ಮತ್ತೊಂದು ಹೊಸ ಶೋ ಶುರುವಾಗ್ತಿದೆ. ಈ ಹೊಸ ಶೋಗೆ ಕ್ವಾಟ್ಲೆ ಕಿಚನ್ ಎಂದು ಹೆಸರಿಡಲಾಗಿದೆ. ಹೆಸರೇ ಸೂಚಿಸುವಂತೆ ಇದೊಂದು ತಮಾಷೆಯ ಕುಕಿಂಗ್ ಶೋ ಆಗಿದೆ. ಮಜಾ ಟಾಕೀಸ್ನಲ್ಲಿರುವ ಕುರಿ ಪ್ರತಾಪ್ ಹಾಗೂ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ನಿರೂಪಕಿ ಅನುಪಮ ಗೌಡ ಇದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ದಿಲ್ಲದೆ ಹೊಸ ಪ್ರೋಮೋ ಕೂಡ ರಿಲೀಸ್ ಮಾಡಿದೆ ವಾಹಿನಿ. ವಾರಾಂತ್ಯದಲ್ಲಿ ಮಜಾ ಟಾಕೀಸ್ ಪ್ರಸಾರವಾಗ್ತಿದೆ. ಇದರ ಜೊತೆಗೆ ಈ ಶೋ ಕೂಡ ಬರಲಿದೆ. ಈ ಒಂದು ಶೋವನ್ನ ಇಬ್ಬರು ನಿರೂಪಿಸುತ್ತಿರುವುದು ವಿಶೇಷ. ಒಂದು ಕಡೆಗೆ ಅನುಪಮ ಗೌಡ ಇದ್ದಾರೆ, ಮತ್ತೊಂದು ಕಡೆಗೆ ಕುರಿ ಪ್ರತಾಪ್ ಇದ್ದಾರೆ. ಒಟ್ಟಿಗೆ ಇಬ್ಬರು ಈ ಒಂದೇ ಕ್ವಾಟ್ಲೆ ಕಿಚನ್ ಶೋ ನಡೆಸಿಕೊಡ್ತಿದ್ದಾರೆ. ಇವರ ಈ ಒಂದು ಶೋದಲ್ಲಿ ಏನೆಲ್ಲ ಇರುತ್ತದೆ ಅನ್ನೋದರ ಝಲಕ್ ಪ್ರೋಮೋದಲ್ಲಿ ರಿವೀಲ್ ಆಗಿದೆ. ಇನ್ಮೇಲೆ ಫುಲ್ ಕ್ವಾಟ್ಲೆ ಫನ್ ಟೈಮ್ ಸ್ಟಾರ್ಟ್ ಆಯ್ತಲೇ ಕ್ವಾಟ್ಲೆ ಕಿಚನ್ ಎಂಬ ಅಡಿಬಾರದ ಜೊತೆ ಶೋ ಪ್ರೋಮೋ ರಿಲೀಸ್ ಆಗಿದೆ. ಕಲರ್ಸ್ ವಾಹಿನಿಯ ಹಿಂದಿ ಭಾಷೆಯಲ್ಲಿ ಫೇಮಸ್ ಆಗಿರುವ ಲಾಫರ್ ಚೆಫ್ಸ್ನ ಕನ್ನಡಕ್ಕೆ ತರಲಾಗಿದ್ದು, ಅಲ್ಲಿ ಹಾಸ್ಯ ಕಲಾವಿದೆ ಭಾರತಿ ಶೋ ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ಶೋದಲ್ಲಿ ಅಡುಗೆ ಮಾಡೋದಷ್ಟೇ ಅಲ್ಲ, ಫನ್ ಕಂಟೆಂಟ್ ಕೂಡ ಇರುತ್ತದೆ ಅನ್ನೋದನ್ನ ಈ ಒಂದು ಪ್ರೋಮೋ ಈಗಲೇ ಹೇಳ್ತಾ ಇದೆ. ಇದೊಂದು ಪಕ್ಕ ಫನ್ ಶೋ, ಜೊತೆಗೆ ರುಚಿ ಅಡುಗೆಯ ಗಮ್ಮತ್ತು. ಇದೇ ಕ್ವಾಟ್ಲೆ ಕಿಚನ್ ರೂಪದಲ್ಲಿ ನೋಡುಗರಿಗೆ ಭರ್ಜರಿ ಭೋಜನದ ಮನರಂಜನೆಯ ರಸದೌತಣ ನೀಡಲಿದೆ. ಕ್ವಾಟ್ಲೆ ಕಿಚನ್ ಯಾವಾಗ ಬರುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಟೈಮ್ ಡೇಟ್ ಫಿಕ್ಸ್ ಆಗಿಲ್ಲ. ಸದ್ಯ ಕಲರ್ಸ್ನಲ್ಲಿ ವೀಕೆಂಡ್ ಕೂಡ ಕೆಲ ಧಾರಾವಾಹಿ ಪ್ರಸಾರ ಕಾಣ್ತಿದೆ. ಇದರಲ್ಲಿ ಒಂದು ಧಾರಾವಾಹಿನ ಕಟ್ ಮಾಡಿ ಇಲ್ಲಿ ಕ್ವಾಟ್ಲೆ ಕಿಚನ್ ಪ್ರಸಾರ ಕಾಣಬಹುದು.